Hello everyone, it's a science class for 6th standard. Changes around us ಅಂದರೆ ನಮ್ಮ ಸುತ್ತಮುತ್ತ ಆಗುವಂತಹ ಬದಲಾವಣೆಗಳು. What is change? Let us now try and define change for the purpose of science. We can define it is an act by which a thing forms or becomes different than its previous self. ಅಂದರೆ ಅದು ಹಿಂದೆ ಇರೋದಕ್ಕಿಂತ ಇವಾಗ ಬದಲಾವಣೆ ಆಗಿರುತ್ತೆ. ಅಂದರೆ ಇಟ್ ಈಸ್ ಆನ್ ಆ್ಯಕ್ಟ್, ಅದು ಒಂದು ಕ್ರಿಯೆ, ಬೈ ವಿಚ್ ಎ ಥಿಂಗ್ ಒಂದು ವಸ್ತು ಫಾರ್ಮ್ಸ್ ಆರ್ ಬಿಕಮ್ಸ್ ಇನ್ನೊಂದು ವಸ್ತುವಾಗಿ ಅಥವಾ ಇನ್ನೊಂದು ಫಾರ್ಮ್ ಆಗಿ ಅದು ಬದಲಾವಣೆ ಆಗಿರುತ್ತೆ. ಹಿಂದೆ ಇರುವಂತಹ ಸ್ಥಿತಿಗೆ ಹೋಲಿಸ್ಕೊಂಡ್ರೆ ಇವಾಗ ಅದು ಚೇಂಜ್ ಆಗಿರುತ್ತೆ. ಅದಕ್ಕೆ ಏನಂತ ಕರಿತೀವಿ? ಚೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ವೆನ್ ಐಸ್ ಮೆಲ್ಟ್ಸ್, ಅಂದರೆ ಐಸ್ ಇರೋದು ಮೆಲ್ಟ್ ಆದಾಗ, ಅಂದರೆ ಲಿಕ್ವಿಡ್ ಫಾರ್ಮಿಗೆ ಹೋದಾಗ. ನೆಕ್ಸ್ಟ್ ಇಟ್ ಚೇಂಜಸ್ ಇಂಟು ವಾಟರ್. ಐಸು ಮೆಲ್ಟ್ ಆದಾಗ ಅದು ವಾಟರ್ ಫಾರ್ಮಿಗೆ ಬರುತ್ತೆ. ಇನ್ನೊಂದು ದೇರ್ಫೋರ್ ಇಟ್ ಟರ್ನ್ಸ್ ಇಟ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಹಾಗಾಗಿ ಅದು ಸಾಲಿಡ್ ಸ್ಟೇಟಲ್ಲಿರೋದು ಲಿಕ್ವಿಡ್ ಸ್ಟೇಟಿಗೆ ಚೇಂಜ್ ಆಗುತ್ತೆ. ಚೇಂಜಸ್ ಅರೌಂಡ್ ಅಸ್. ಸಮ್ ಕಾಮನ್ ಚೇಂಜಸ್: ಸ್ಲೋ ಆ್ಯಂಡ್ ಫಾಸ್ಟ್ ಚೇಂಜಸ್, ಪೀರಿಯಾಡಿಕ್ ಆ್ಯಂಡ್ ನಾನ್ ಪೀರಿಯಾಡಿಕ್ ಚೇಂಜಸ್, reversible and irreversible changes, physical and chemical changes. Slow changes. We bring a change in a substance by doing one or more following methods. First one, slow changes. These are the kinds of changes that will happen over a period of time slowly. For instance, a boy becoming a man is an example of this, as it happens over the years. ಅಂದರೆ ಕಾಲ ಕಳಿತಾ ಚೇಂಜ್ ಆಗೋದಕ್ಕೆ ಏನಂತ ಕರಿತೀವಿ ನಾವು? ಸ್ಲೋ ಚೇಂಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಪುಟ್ಟ ಹುಡುಗ ಒಬ್ಬ ಮನುಷ್ಯನಾಗಿ ಬದಲಾಗ್ತಾನಲ್ವ, ಅದು ಸ್ಲೋ ಚೇಂಜಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್, ಫಾಸ್ಟ್ ಚೇಂಜಸ್. ಆಸ್ ದ ನೇಮ್ ಸಜೆಸ್ಟ್ಸ್, ದೀಸ್ ಚೇಂಜಸ್ ಅಕ್ಕರ್ ಸೂನರ್. ಫಾರ್ ಇನ್ಸ್ಟನ್ಸ್, ಎ ಬಟರ್ ಟರ್ನಿಂಗ್ ಇಂಟು ಪಡ್ಲಿಂಗ್. ಅಂದರೆ ಈ ಹೆಸರೇ ಸೂಚಿಸಂತೆ ಈ ಚೇಂಜ್ ತುಂಬ ಫಾಸ್ಟಾಗಿ ಆಗುತ್ತೆ. ಎಕ್ಸಾಂಪಲ್ ಯಾವುದಪ್ಪ ಅದಕ್ಕೆ ಅಂದರೆ ಬಟರ್ ಟರ್ನಿಂಗ್ ಇಂಟು ಪಡ್ಲಿಂಗ್. ಅಂದರೆ ಹಿಟ್ಟು ಪಡ್ಡಾಗಿ ಕನ್ವರ್ಟ್ ಆಗುತ್ತಲ್ವ, ಅದು ಫಾಸ್ಟ್ ಚೇಂಜಸ್ಗೆ ಎಕ್ಸಾಂಪಲ್. ಇಟ್ ವಿಲ್ ಟೇಕ್ ಹಾರ್ಡ್ಲಿ ಎ ಫ್ಯೂ ಮಿನಿಟ್ಸ್ ಫಾರ್ ಎ ಲಿಕ್ವಿಡ್ ಬಟರ್ ಟು ಟರ್ನ್ ಇಂಟು ಪಡ್ಲಿಂಗ್. ಅಂದರೆ ಇದಕ್ಕೆ ಕೆಲವೇ ನಿಮಿಷಗಳು ಸಾಕಾಗುತ್ತೆ. ದಟ್ಸ್ ವೈ ಇಟ್ ಈಸ್ ಫಾಸ್ಟ್ ಚೇಂಜಸ್. ನೆಕ್ಸ್ಟ್, ಪೀರಿಯಾಡಿಕ್ ಚೇಂಜಸ್ which repeat themselves at particular period are called periodic changes. ಅಂದರೆ ಪರ್ಟಿಕ್ಯುಲರ್ ಟೈಮಲ್ಲಿ ಚೇಂಜ್ ಆಗ್ತಾ ಹೋಗುವಂತಹ ಚೇಂಜಸ್ಸಿಗೆ ಏನಂತ ಕರಿತೀವಿ ನಾವು? ಪೀರಿಯಾಡಿಕ್ ಚೇಂಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡೇ ಆ್ಯಂಡ್ ನೈಟ್, ಹಗಲು ಮತ್ತು ರಾತ್ರಿ. ಫೇಸಸ್ ಆಫ್ ದಿ ಮೂನ್, ಚಂದ್ರನ ಹಂತ. ಮತ್ತು ಬೀಟಿಂಗ್ ಆಫ್ ಹಾರ್ಟ್ ಬೀಟ್ಸ್. ನೆಕ್ಸ್ಟ್, ಕ್ಲಾಕ್ ಸ್ಟ್ರೈಕಿಂಗ್ ಅಗೈನ್ ಆ್ಯನ್ ಹವರ್. ಅಂದರೆ ಒಂದು ಗಂಟೆ ಆದಮೇಲೆ ಮತ್ತೆ ಕ್ಲಾಕ್ ಸ್ಟ್ರೈಕ್ ಆಗುತ್ತಲ್ಲ, ಅದು ಸಹ ಪೀರಿಯಾಡಿಕ್ ಚೇಂಜಸ್ಗೆ ಎಕ್ಸಾಂಪಲ್. ಡೇ ಆ್ಯಂಡ್ ನೈಟ್, ಫೇಸಸ್ ಆಫ್ ಮೂನ್, ಕ್ಲಾಕ್ ಸ್ಟ್ರೈಕಿಂಗ್, ಹಾರ್ಟ್ ಬೀಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಪೀರಿಯಾಡಿಕ್ ಚೇಂಜಸ್. ನಾನ್ ಪೀರಿಯಾಡಿಕ್ ಚೇಂಜಸ್ ವಿಚ್ ಡು ನಾಟ್ ಅಕ್ಕರ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಆರ್ ಕಾಲ್ಡ್ ನಾನ್ ಪೀರಿಯಾಡಿಕ್ ಚೇಂಜಸ್. ಅಂದರೆ ಇದು ಪೀರಿಯಾಡಿಕ್ ಚೇಂಜಿಗೆ ಆಪೋಸಿಟ್. ಪೀರಿಯಾಡಿಕ್ ಚೇಂಜಸ್ಸಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ರೆಗ್ಯುಲರ್ ಇಂಟರ್ವಲಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ನಾನ್ ಪೀರಿಯಾಡಿಕ್ ಚೇಂಜಲ್ಲಿ ರೆಗ್ಯುಲರ್ ಇಂಟರ್ವಲಲ್ಲಿ ಟೈಮ್ ಚೇಂಜ್ ಆಗ್ತಾ ಹೋಗೋದಿಲ್ಲ. ಅದಕ್ಕೆ ನಾನ್ ಪೀರಿಯಾಡಿಕ್ ಚೇಂಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎರಪ್ಷನ್ ಆಫ್ ವಾಲ್ಕನೋಸ್. ಅಂದರೆ
ಭೂಕಂಪಗಳು ಜ್ವಾಲಾಮುಖಿಗಳ ಸ್ಫೋಟ ಅಂತ ಕರಿತೀವಿ. ನೆಕ್ಸ್ಟ್ ಅರ್ಥ್ಕ್ವೇಕ್ಸ್ ಭೂಕಂಪ. ನೆಕ್ಸ್ಟ್ ಫಾರೆಸ್ಟ್ ಫೈರ್ ಕಾಡ್ಗಿಚ್ಚು. ದೀಸ್ ಆರ್ ಆಲ್ ನಾನ್ ಪೀರಿಯಾಡಿಕ್ ಚೇಂಜಸ್. ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್ change. These are the examples of reversible and irreversible change. What are reversible and irreversible change? Speaking in terms of chemistry, a change can be explained on physical grounds. Change are very random or uncertain phenomena. Changes can be for as good or worse depending on our view. As we mentioned above, melting of ice, cooking of food are all changes that happen around us. Are all changes that happens around us. In some cases, we find that the original substance can be recovered back, while in some other changes, we can never go back to obtaining the original substance. ಅಂದರೆ ನಾವು ಮೇಲೆ ಸೂಚಿಸಿರೋಂತೆ ಮೆಲ್ಟಿಂಗ್ ಆಫ್ ಐಸ್ ಆಗಿರ್ಬೋದು, ಕುಕ್ಕಿಂಗ್ ಆಫ್ ಫುಡ್ ಆಗಿರ್ಬೋದು, ಇವೆಲ್ಲ ಸಹ ಚೇಂಜಸ್ಸೇ. ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ, ವಿ ಫೈಂಡ್ ದಟ್ ದ ಒರಿಜಿನಲ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ರಿಕವರ್ಡ್ ಬ್ಯಾಕ್. ಅಂದರೆ ಮೊದಲಿರೋಂತಹ ಸಬ್ಸ್ಟೆನ್ಸನ್ನು ಮತ್ತೆ ನಾವು ರಿಕವರ್ ಮಾಡ್ಕೋಬೋದು, ಅಂತಹ ಚೇಂಜಸ್ಸು ಇದೆ. ಇನ್ನು ಕೆಲವೊಂದು ಕೇಸಸಲ್ಲಿ ಏನಾಗುತ್ತೆ, ಒರಿಜಿನಲ್ ಸಬ್ಸ್ಟೆನ್ಸು ನಮಗೆ ಎಗೈನ್ ಸಿಗೋದಿಲ್ಲ, ಆ ಥರ ಚೇಂಜಸ್ಸು ಸಹ ಇದೆ. ರಿವರ್ಸಿಬಲ್ ಚೇಂಜಸ್. ದ ಚೇಂಜಸ್ ದಟ್ ಕ್ಯಾನ್ ಬಿ ರಿವರ್ಸ್ಡ್ ಆರ್ ಎ ಟೆಂಪ್ರರಿ ಕನ್ವರ್ಷನ್ ಆರ್ ರಿವರ್ಸಿಬಲ್ ಚೇಂಜಸ್. ದ ರಿಯಾಕ್ಷನ್ ದಟ್ ಆರ್ ರಿವರ್ಸಿಬಲ್ ಆರ್ The reaction that are reversible are reversible reaction. In such kinds of reaction, one substance is modified into another form, but a new compound is not formed. ಅಂದರೆ ಈ ಚೇಂಜಸಲ್ಲಿ ಏನಾಗುತ್ತಪ್ಪ ಅಂದರೆ, ಒಂದು ಸಬ್ಸ್ಟೆನ್ಸಿಂದ ಇನ್ನೊಂದು ಸಬ್ಸ್ಟೆನ್ಸಿಗೆ ನಾವು ಮಾಡಿಫೈ ಮಾಡಿದಾಗ ಅಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಲ್ಲ, ಅದನ್ನು ಮತ್ತೆ ಅದೇ ಸ್ಥಿತಿಗೆ ಅಂದರೆ ಹಿಂದಿನ ಸ್ಥಿತಿಗೆ ನಾವು ಕನ್ವರ್ಟ್ ಮಾಡ್ಬೋದು. ಅದಕ್ಕೇನಂತ ಕರಿತೀವಪ್ಪ ಅಂದರೆ ರಿವರ್ಸಿಬಲ್ ಚೇಂಜಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್, ಚೇಂಜ್ ಆಫ್ ಸಾಲಿಡ್ ಟು ಲಿಕ್ವಿಡ್ ಬೈ ಹೀಟಿಂಗ್. ಅಂದರೆ ಈ ಐಸ್ ಫಾರ್ಮಲ್ಲಿರೋದನ್ನು ಹೀಟ್ ಮಾಡೋದ್ರ ಮುಖಾಂತರ ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ, ಇದು ರಿವರ್ಸಿಬಲ್ ಚೇಂಜ್. ಇದನ್ನು ಮತ್ತೆ ಅದೇ ಸ್ಥಿತಿಗೆ ಸಾಲಿಡ್ ಐಸ್ ಫಾರ್ಮಿಗೆ ತರ್ಬೋದು, ಯಾವಾಗ ಇದನ್ನು ಕೂಲ್ ಮಾಡಿದಾಗ, ಫ್ರೀಸಿಂಗ್ ಮಾಡಿದಾಗ. ಚೇಂಜ್ ಆಫ್ ಲಿಕ್ವಿಡ್ ಟು ಸಾಲಿಡ್ ಬೈ ಕೂಲಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಫ್ರೀಸಿಂಗ್. ಅಂದರೆ ಈ ಲಿಕ್ವಿಡ್ ನಾವು ಸಾಲಿಡನ್ನು ಹೀಟ್ ಮಾಡಿ ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ವಿ, ಅದೇ ರೀತಿ ಲಿಕ್ವಿಡನ್ನು ಕೂಲ್ ಮಾಡೋದ್ರ ಮುಖಾಂತರ ಮತ್ತೆ ಐಸ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್ ಫಾರ್ ರಿವರ್ಸಿಬಲ್ ಚೇಂಜ್. ದೆನ್ ಅನದರ್ ಒನ್ ಎವಾಪ್ರೇಷನ್, ಚೇಂಜ್ ಆಫ್ ಲಿಕ್ವಿಡ್ ಟು ಗ್ಯಾಸ್ ಬೈ ಹೀಟಿಂಗ್. ಅಂದರೆ ಈ ಲಿಕ್ವಿಡನ್ನು ಹೀಟ್ ಮಾಡೋದ್ರ ಮುಖಾಂತರ ಗ್ಯಾಸಿಯಸ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಗ್ಯಾಸಿಯಸ್ ಫಾರ್ಮನ್ನು ಕೂಲ್ ಮಾಡೋದ್ರ ಮುಖಾಂತರ, ಕಂಡೆನ್ಸ್ ಮಾಡೋದ್ರ ಮುಖಾಂತರ ಏನು ಮಾಡ್ತೀವಿ, ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಕಂಡೆನ್ಸೇಷನ್, ಚೇಂಜ್ ಆಫ್ ಗ್ಯಾಸ್ ಟು ಲಿಕ್ವಿಡ್ ಬೈ ಕೂಲಿಂಗ್. ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ರಿವರ್ಸಿಬಲ್ ಚೇಂಜಸ್. ಅಂದರೆ ಒಂದು ಸ್ಟೇಟಲ್ಲಿರುವಂತಹ ವಸ್ತುವನ್ನು ಇನ್ನೊಂದು ಸ್ಟೇಟಿಗೆ ಕನ್ವರ್ಟ್ ಮಾಡ್ತೀವಿ, ಮತ್ತು ಆ ಸ್ಟೇಟಿಂದ ಅದೇ ಸ್ಥಿತಿಗೆ, ಹಿಂದಿರೋ ಸ್ಥಿತಿಗೆ ತರುವಂತಹ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ರಿವರ್ಸಿಬಲ್ ಚೇಂಜಸ್ ಅಂತ ಕರಿತೀವಿ. ರಿಯಾಕ್ಷನ್ಸ್ನೂ ಸಹ ರಿವರ್ಸಿಬಲ್ ರಿಯಾಕ್ಷನ್ಸ್ನೂ ಸಹ ಅದೇ ಸ್ಥಿತಿಗೆ ತರುವಂತಹ ರಿಯಾಕ್ಷನ್ಸ್ಗೆ ಏನಂತ ಕರಿತೀವಿ, ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಸಿಕಲ್ ಚೇಂಜಸ್ ಚೇಂಜ್ ದ ಶೇಪ್. ಅಂದರೆ ಈ ಭೌತಿಕ ಬದಲಾವಣೆಗಳೇನಾಗ್ತಾವಪ್ಪ ಅಂದರೆ ಶೇಪನ್ನು ಚೇಂಜ್ ಮಾಡ್ತಾ ಹೋಗ್ತವೆ. ಮ್ಯಾಟರ್ ಕ್ಯಾನ್ ಚೇಂಜ್ ದಿ ಶೇಪ್, ಕಟ್ಟಿಂಗ್, ಟಿಯರಿಂಗ್, ಕ್ರಂಪ್ಲಿಂಗ್, ಗ್ರೈಂಡಿಂಗ್, ಬೆಂಡಿಂಗ್. ವೆನ್ ಯು ಮಿಕ್ಸ್ ಆರ್ ಡಿಸಾಲ್ವ್ ಒನ್ ಥಿಂಗ್ ಇಂಟು ಅನದರ್, ಇಟ್ ಈಸ್ ದಿ ಫಿಸಿಕಲ್ ಚೇಂಜಸ್. ಅಂದರೆ ಈ ಕಟ್ ಮಾಡೋದು, ಕ್ರಂಪ್ಲಿಂಗ್ ಅಂದರೆ ನಾದೋದು ಅಥವಾ ಕುಸಿಯೋದು, ನೆಕ್ಸ್ಟ್ ಗ್ರೈಂಡಿಂಗ್ ರುಬ್ಬೋದು, ಬೆಂಡಿಂಗ್, ಇವೆಲ್ಲ ಸಹ ಏನಾಗುತ್ತೆ, ಈ ಫಿಸಿಕಲ್ ಚೇಂಜ್ ಆಗ್ತಾ ಇದ್ದರೆ ಶೇಪು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇರ್ರಿವರ್ಸಿಬಲ್ ಚೇಂಜ್. ಇರ್ರಿವರ್ಸಿಬಲ್ ಚೇಂಜನ್ನು ಕೆಮಿಕಲ್ ಚೇಂಜ್ ಅಂತಲೂ ಕರಿಬೋದು. ಆ್ಯಸ್ ಕಂಪೇರ್ಡ್ ಟು ರಿವರ್ಸಿಬಲ್ ಚೇಂಜಸ್, irreversible changes are permanent changes. Reactions react to form an entirely new compound and can't be reversed. ಅಂದರೆ ಈ ಚೇಂಜಲ್ಲಿ ಏನಾಗುತ್ತಪ್ಪ ಅಂತಂದರೆ ರಿಯಾಕ್ಷನ್ಸು ಕಂಪ್ಲೀಟಾಗಿ
ಚೇಂಜ್ ಆಗುತ್ತೆ, ನ್ಯೂ ಸಬ್ಸ್ಟೆನ್ಸು ಫಾರ್ಮ್ ಆಗುತ್ತೆ ಈ ಇರಿವರ್ಸಿಬಲ್ ಚೇಂಜಸಲ್ಲಿ. ಆದರೆ ಹಳೆ ಸ್ಟೇಟಿಗೆ ಅಂದರೆ ಹಳೆ ಸ್ಥಿತಿಗೆ ಅದನ್ನು ಮತ್ತೆ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇದನ್ನೇನಂತ ಕರಿತೀವಿ, ಇರ್ರಿವರ್ಸಿಬಲ್ ಚೇಂಜ್ ಅಂತ ಕರಿತೀವಿ. ಹೀಟಿಂಗ್, ಬರ್ನಿಂಗ್, ಮಿಕ್ಸಿಂಗ್, ಪೌಡರಿಂಗ್ ಆರ್ ಫ್ಯೂ ಪ್ರೊಸೆಸಸ್ ವಿಚ್ ಕಾಸ್ ಇರ್ರಿವರ್ಸಿಬಲ್ changes. Thank you, one and all.